ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನುಮರಿ ಚಿನ್ನುಮರಿ, ಅಯ್ಯೋ ಏನ್ ಇಷ್ಟ ಬೇಗ ಬಂದ್ಬಿಟ್ರಿ? ಅರೆ ಬೇಗ ಬರ್ತೀನಿ ಅಂತ ಹೇಳಿದ್ನಲ್ಲ. ಚಿನ್ನುಮರಿ ನೋಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಬೇಗ ಬಂದಪ್ಪ. ಯಾಕೆ ನಾನು ಬೇಗ ಬಂದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಅದೇ ಮತ್ತೆ, ನೀವ್ ಹೋದಾಗ್ನಿಂದ ಯಾವಾಗ ಬರ್ತೀರಾ ಅಂತ ಕಾಯ್ತಿರ್ತೀನಿ. ನೀವ್ ಬಂದ್ರೆ ನಂಗೆ ಖುಷಿ ಆಗಲ್ವಾ? ಸರಿ, ನೀವ್ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಫಿ ಎಲ್ಲ ಆಮೇಲೆ, ಇವತ್ತು ನಾವಿಬ್ರು ಹೊರಗೆ ವಾಕ್ ಮಾಡೋಣ ಬನ್ನಿ. ಅಯ್ಯೋ ಬೇಡ ಬೇಡ, ಹೊರಗಡೆ ನಾಯಿ ಇರುತ್ತೆ. ನಾಯಿನ ವಾಚ್ಮೆನ್ ವಾಕಿಂಗ್ ಕರ್ಕೊಂಡು ಹೋಗಿದ್ದಾನೆ, ವಾಪಸ್ ಬರೋಕ್ಕೆ ಟೈಮ್ ಆಗುತ್ತೆ. ಈಗ ಬನ್ನಿ ನಡೀರಿ ನಡಿ. ಇಷ್ಟು ದೊಡ್ಡ ಮನೆ ಇದ್ರೂ ಈ ತರ ವಾಕ್ ಮಾಡೋದಕ್ಕೆ ಇಷ್ಟ ದಿನ ಆಗೇ ಇರ್ಲಿಲ್ಲ ನೋಡಿ. ನಿಮ್ಗೆ ಈ ಮನೆ ಅಡ್ಜಸ್ಟ್ ಆಗಲಿ ಅಂತ ಎಷ್ಟು ದಿನ ಕಾಯ್ತಾ ಇದ್ದೆ. ಇವತ್ತು ನೋಡಿ, ನಾನು ನನ್ನ ಹೊರ ಕರ್ಕೊಂಡು ಬಂದಿಲ್ಲ. ಈಗಲಾದ್ರೂ ನಿಮ್ಗೆ ಖುಷಿ ತಾನೆ? ಹಾ, ಬರೀ ಖುಷಿನಾ? ಡಬಲ್ ಟ್ರಿಪಲ್ ಖುಷಿ ನನ್ಗೆ. ಒಳ್ಳೆ ಪಂಜರದ ಗಿಳಿ ಹೊರಗ್ ಬಂದಿರೋ ತರ ಅನ್ಸ್ತಾ ಇದೆ. ಜಾನ್ವಿ ಅವರೇ, ನೀಗಿರೋದು ಪಂಜರದ ಗೂಡಿನಲ್ಲ, ಹೃದಯದ ಗೂಡಿನಲ್ಲಿ. ಆದ್ರೂ ಯಾವ್ದೋ ಒಂದ್ ಗೋಡೆ ಅಲ್ಲ. ಅದ್ರ ನೀವು ಹೇಳ್ತಿರೋದೇನು, ನನ್ನ ಹೃದಯ ಗೂಡಿದ್ದ ಹಾಗೆ ತುಂಬಾ ಸಣ್ಣದು, ನಿಮಗೆ ಜಾಗ ಇಲ್ಲ ಅಂತ. ಅಯ್ಯೋ ನಾನಲ್ಲ ಹಾಗೆ ಹೇಳ್ದೆ ನೋಡಿ, ಸುಮ್ಮನೆ ಏನೋ ತಪ್ಪು ತಿಳ್ಕೋಗಿರಪ್ಪ ನೀವು. ಹೌದಾ? ನಾನು ಎಲ್ಲದನ್ನು ತಪ್ಪು ಜಾನ್ವಿ ಅವರೇ, ಇಲ್ಲಿ ಇಲ್ಲಿ ನೋಡಿ. ಜಾನ್ವಿ ಅವರೇ, ನಿಮಗೆ ಸ್ವಿಮ್ಮಿಂಗ್ ಬರಲ್ವಾ? ನಿಮಗೆ ಈಜು ಬರಲ್ವಾ? ದಯವಿಟ್ಟು ಕ್ಷಮಿಸಿ, ನಿಮ್ಗೆ ಈಜು ಬರುತ್ತಾ ಅಂತ ಕೇಳಲೇ ಇಲ್ಲ. ಇಬ್ರು ಸಂತೋಷವಾಗಿ ಈಜಾಡ್ತೀವಿ ಅನ್ಕೊಂಡು ಕೇಳ್ದೆ ತಳ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ನನ್ನ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಅಯ್ಯೋ ಬೇರೆ, ಪರವಾಗಿಲ್ಲ, ಏನಾಗ್ಲಿಲ್ವಲ್ಲ ಈಗ. ಆದ್ರೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಗಿದ್ರೆ ನನಗೆ ಸಹಿಸಕ್ಕಾಗ್ತಿತ್ತ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ನೋಡಿ, ನೀವು ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಆದ್ರೆ ನನಗೆ ಸಮಾಧಾನ ಆಗ್ತಾ ಇಲ್ಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನಿಮಗೆ ಹೇಗಿದ್ರು ಈಜು ಬರುತ್ತಲ್ವಾ, ನನಗೂ ಹೇಳ್ಕೊಟ್ಬಿಡಿ. ಅವಾಗ ಖುಷಿಯಾಗಿಬ್ರು ಇಲ್ಲೇ ಈಜಾಡ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.